ನಮಸ್ತೆ. ಇತ್ತೀಚೆಗೆ ಬಂದಿರುವಂಥ ಸುಪ್ರೀಂ ಕೋರ್ಟ್ ಜಡ್ಜ್‌ಮೆಂಟ್ ಪ್ರಕಾರ 2027 ಮಾರ್ಚ್ 31 ತನಕ ಫ್ರೆಷರ್ಸ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಒಂದೇ ಸಲ ಈ ರೀತಿ ಒಂದು ಗುಡ್ ನ್ಯೂಸ್ ಬಂದ ಕೂಡಲೇ ಫ್ರೆಷರ್ಸ್ ತುಂಬಾ ಓವರ್‌ವೆಲ್ಮ್ ಆಗ್ಬಿಡ್ತಾರೆ. ಅಂದ್ರೆ ರೀಸೆಂಟ್ ಲಾ ಗ್ರಾಜ್ಯುಯೇಟ್ಸ್ ಏನಿದ್ದಾರೆ ಹೇಗೆ ಸ್ಟಾರ್ಟ್ ಮಾಡಬೇಕು? ಯಾಕಂದ್ರೆ ಇಲ್ಲಿ ತನಕ ಆ ಒಂದು ಮನಸ್ಥಿತಿ ಇರೋದಿಲ್ಲ. ನಾವಿನ್ನು 3 ವರ್ಷ ಪ್ರಾಕ್ಟೀಸ್ ಮಾಡಿ ಆಮೇಲೆ ಎಕ್ಸಾಮ್ ಬರಿಬೇಕು ಹೇಳುವಂಥ ಒಂದು ಯೋಚನೆಯಲ್ಲಿರ್ತಾರೆ. ಬಟ್ ಹೀಗೆ ಜಡ್ಜ್‌ಮೆಂಟ್ ಬಂದಾಗ ಸಡನ್ ಆಗಿ ಯಾವ ರೀತಿ ನಾವು ತಯಾರಿ ಪ್ರಾರಂಭ ಮಾಡಬೇಕು ಹೇಳುವಂಥದ್ದು ಒಂದು ಸಹಜವಾಗಿ ಯೋಚನೆ ಮಾಡುವಂಥ ವಿಚಾರ ಆಗಿರುತ್ತೆ. ಸೊ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ನಾನು ಹಲವಾರು ಬಾರಿ ಹೇಗೆ ತಯಾರಿ ಮಾಡ್ಬೇಕಂತ ಹೇಳುವಂಥದ್ದು ತಿಳಿಸ್ಕೊಟ್ಟಿದ್ದೇನೆ. ಬಟ್ ಈಗ ಮತ್ತೊಂದು ಸಲ ಒಂದು ಹೊಸದಾಗಿ ಒಂದು ರಿವಿಷನ್ ತರ ಯಾವ ರೀತಿ ನಾವು ತಯಾರಿನ ಪ್ರಾರಂಭ ಮಾಡಬೇಕು ಫ್ರೆಷರ್ಸ್ಗೆ ಎಸ್ಪೆಷಲಿ ಅವರನ್ನ ದೃಷ್ಟಿಕೋನದಲ್ಲಿ ಇಟ್ಕೊಂಡು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಆಯ್ತಾ? ಸೊ ಹೇಗೆ ಪ್ರಿಪ್ರೇಷನ್ ತಯಾರಿ ಮಾಡ್ಬೇಕಂತ ಹೇಳಿ. ಸೊ ನೋಡಿ, ನೀವು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಬರಿತಾ ಇದ್ದೀರಿ ಅಂತಾದ್ರೆ ಇಲ್ಲಿಯ ತನಕ ನಮಗೆ 10 ಆಕ್ಟ್ಸ್ಗಳಿತ್ತು. ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್, ಕಾನ್ಸ್ಟಿಟ್ಯೂಷನ್, 3 ಕ್ರಿಮಿನಲ್ ಲಾಸ್ ಲೈಕ್ BNSS ಹಾಗೂ ಭಾರತೀಯ ಸಾಕ್ಷ್ಯಾಧಿನಿಯಮ. ಇದು 5 ಮೇಜರ್ ಆಕ್ಟ್ಸ್ಗಳು. ಹಾಗೂ ಅದರ ಒಟ್ಟಿಗೆ ಇರುವಂಥದ್ದು ಕಾಂಟ್ರಾಕ್ಟ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆಕ್ಟ್, ಸ್ಪೆಸಿಫಿಕ್ ಲೀಫ್ ಆಕ್ಟ್, ರೆಂಟ್ ಆಕ್ಟ್ ಹಾಗೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್. ಇದಿಷ್ಟು ಇರುವಂಥದ್ದು. ನಾವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕಕ್ಕೆ ಇರುವಂತಹ ಒಂದು ಸಿಲೆಬಸ್ ತುಂಬಾ ಕಮ್ಮಿ ಪ್ರಿಲಿಮ್ಸ್ ಅಲ್ಲಿ. ಅದೇ ನಾವು ಮೇನ್ಸ್ ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಮೇನ್ಸ್ ಎಕ್ಸಾಮ್ಸ್ ಆದ್ರೆ ವೆರಿ ಡೀಟೇಲ್ಡ್ ಲೆಂದಿ ಆನ್ಸರ್ ಪೇಪರ್ ಇರುತ್ತೆ. ಬೇರೆ ರಾಜ್ಯಗಳಲ್ಲಿ ಆದ್ರೆ ತುಂಬಾ ಆಕ್ಟ್ಗಳದ್ದು ತುಂಬಾ 2 ಮಾರ್ಕ್ಸ್ 3 ಮಾರ್ಕ್ಸ್ ಈ ರೀತಿ ಡಿಸ್ಕ್ರಿಪ್ಟಿವ್ ಕ್ವಶನ್ಗಳು ಕೂಡ ಇರ್ತವೆ. ಸೊ ಪ್ಯಾಟರ್ನ್ ಎಲ್ಲ ಸ್ವಲ್ಪ ಬೇರೆ ಬೇರೆ ಆಗಿರತ್ತೆ. ಸೊ ನಮ್ಮ ಇಲ್ಲಿ ತನಕ ಫಾಲೋ ಆಗ್ತಾ ಇದ್ದಂತಹ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಅಲ್ಲಿ ಈ ರೀತಿ ಪ್ಯಾಟರ್ನ್ ಇತ್ತು. ಪ್ರಿಲಿಮ್ಸ್ 100 ಮಾರ್ಕ್ಸ್ಗೆ ನೆಗೆಟಿವ್ ಮಾರ್ಕಿಂಗ್ ಇರಲಿಲ್ಲ. ಮೇನ್ಸ್ ಎಕ್ಸಾಮ್ಸ್ 4 ಸಬ್ಜೆಕ್ಟ್ ಇತ್ತು. ಒಂದು ಟ್ರಾನ್ಸ್ಲೇಷನ್ ಪೇಪರು ಹಾಗೂ ಒಂದು ಸಿವಿಲ್ ಜಡ್ಜ್ಮೆಂಟ್ ರೈಟಿಂಗ್, ಇನ್ನೊಂದು ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಹಾಗೂ ಇನ್ನೊಂದು ಲಾ ಪೇಪರ್ 1 ಅಂತ ಹೇಳಿ ಅಂದ್ರೆ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್ ಬರೆಯುವಂಥದ್ದು. ಪ್ರಿಲಿಮ್ಸ್ ಆದ್ರೆ MCQ ಟಿಕ್ ಮಾರ್ಕ್ ಮಾಡುವಂಥದ್ದು, ಒಂದು ಕರೆಕ್ಟ್ ಆನ್ಸರ್ ಅನ್ನ ಹೇಳುವಂಥದ್ದು. ಸೊ ಇದು ಒಂದು ಪ್ಯಾಟರ್ನ್ ಆಗಿತ್ತು. ಆಮೇಲೆ ಮೇನ್ಸ್ ಅಲ್ಲಿ ಪಾಸ್ ಆದ್ರೆ ವೈವಾ. ಸೊ ಹೀಗೆ ಪ್ಯಾಟರ್ನ್ ಇತ್ತು. ಸೊ ಈಗ ರೂಲ್ಸ್ ಅನ್ನ ಚೇಂಜ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಹೊಸ ಆಕ್ಟ್ ಗಳನ್ನ ಆಡ್ ಮಾಡ್ಬೋದು, ಅದನ್ನ ತೆಗಿಬಹುದು ಅಥವಾ ಹಾಗೆ ಇಡಬಹುದು. ಆಯ್ತಾ? ಯಾಕಂದ್ರೆ ಯಾವಾಗ್ಲೂ ಅಮೆಂಡ್ಮೆಂಟ್ ಅಂತ ಆಗುವಾಗ ವಿ ಮೇ ಎಕ್ಸ್ಪೆಕ್ಟ್, ಪ್ರತಿಯೊಂದು ರಾಜ್ಯದಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಿಲೆಬಸ್ ಏನಿದೆ ಹೇಗಾಗಿದೆ ಹೇಳುವಂಥದ್ದು, ಅದನ್ನ ಸಹಜವಾಗಿ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ. ಸೊ ಅದನ್ನ ಒಂದು ದೃಷ್ಟಿಕೋನದಲ್ಲಿಟ್ಟು ಹೇಳ್ತಿದ್ದಾನೆ. ಸೊ ಮೇನ್ ಆಗಿ ನೀವು 10 ಆಕ್ಟ್ಸ್ಗಳು ಇಲ್ಲಿ ತನಕ ಇರುವಂತದನ್ನ ಓದಲೇಬೇಕು. ಹಾಗೆ ರೂಲ್ಸ್ ಅಲ್ಲಿ ಏನಾದ್ರೂ ಹೊಸದಾಗಿ ಆಕ್ಟ್ ಏನಾದ್ರೂ ಚೇಂಜ್ ಮಾಡಿದ್ರೆ ಅದನ್ನು ಕೂಡ ಓದ್ಬೇಕಾಗ್ಬೋದು. ಅದು ನಮ್ಮ ನಂತರದ ಹಂತದಲ್ಲಿ, ಯಾಕಂದ್ರೆ ಫಸ್ಟ್ ನಾವು ಬೇಸಿಕ್ ಹಂತಗಳನ್ನ ಮುಗಿಸ್ಕೊಳ್ಬೇಕಾಗತ್ತೆ. ಸೊ ಈ 10 ಆಕ್ಟ್ಗಳನ್ನ ನಾವು ಹೇಗೆ ಯಾವ ರೀತಿ ಓದಲಿಕ್ಕೆ ಪ್ರಾರಂಭ ಮಾಡ್ಬೇಕು? ಯಾಕಂದ್ರೆ ಓದುವಂಥದ್ದೇನು ಸಣ್ಣ ABCD ತರ ನರ್ಸರಿ ಟೆಕ್ಸ್ಟ್ ಬುಕ್ಸ್ ಗಳಂತೂ ಖಂಡಿತ ಅಲ್ಲ ಅಲ್ವಾ? ಸೊ ವೆರಿ ಡೀಟೇಲ್ಡ್ ಬೇರೆ ಆಕ್ಟ್ಸ್ಗಳಿರ್ತವೆ, ತುಂಬಾ ಟೆಕ್ಸ್ಟ್ ಬುಕ್ಸ್ ಗಳಿರ್ತವೆ. ಅದು ಒಂದು ಟೆಕ್ಸ್ಟ್ ಬುಕ್ ಅಲ್ಲ, ಬೇರೆ ಬೇರೆ ರೀತಿಯ ಟೆಕ್ಸ್ಟ್ ಬುಕ್ ಗಳಿರ್ತವೆ. ಮತ್ತೆ ಕೆಲವೊಂದು ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಮೇಲೆ ಹಲವಾರು ಕಾಮೆಂಟ್ರೀಸ್ ಗಳಿರ್ತವೆ, ಹಲವಾರು ಕೇಸ್ ಲಾಸ್ ಗಳಿರ್ತವೆ. ಹೇಗೆ ಎಲ್ಲಿಂದ ಪ್ರಾರಂಭ ಮಾಡ್ಬೇಕು ಹೇಳುವಂಥದ್ದು ಅದನ್ನ ಯೋಚನೆ ಮಾಡಿದ್ರೆ ಬೇಡ, ಎಕ್ಸಾಮ್ ತಯಾರಿನೇ ಬೇಡ ಅಂತ ಹೇಳುವಂತಹ ಮನಸ್ಥಿತಿ ಬರುವಂಥದ್ದು ಸರ್ವೇ ಸಾಮಾನ್ಯ. ಪ್ರತಿಯೊಂದು ತಯಾರಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಪ್ರಾರಂಭಿಸುವಂತ ವಿದ್ಯಾರ್ಥಿ ಮನಸ್ಸಲ್ಲಿ ಆಗುವಂತ ಗೊಂದಲ ಇದು. ಸೊ ಅದಕ್ಕೋಸ್ಕರ ಹೇಳ್ತಿರುವಂಥದ್ದು ಯಾವಾಗ್ಲೂ ನೀವು, ಸೊ ನಾನು ಪ್ರತಿ ಸಲ ಹೇಳುವಂಥದ್ದು, ನಿಮ್ಗೆ ಕ್ವಶನ್ ಪೇಪರ್ಸ್ ಗಳು ಏನಿರ್ತಾವಲ್ಲ ಅದನ್ನ ಕಲೆಕ್ಟ್ ಮಾಡಿ. ಸೊ ಕರ್ನಾಟಕ ವೆಬ್ಸೈಟ್ ಅಲ್ಲಂತೂ, ಹೈಕೋರ್ಟ್ ಆಫ್ ಕರ್ನಾಟಕ ವೆಬ್ಸೈಟ್ ಅಲ್ಲಂತೂ ಎಲ್ಲಾ ಕ್ವಶನ್ ಪೇಪರ್ಸ್ ಗಳು ಸಿಗತ್ತೆ. ಫಿಲಿಮ್ಸ್ದು, ಮೇನ್ಸ್ದು, ಈವನ್ ಸಿವಿಲ್ ಜಡ್ಜ್ ಎಕ್ಸಾಮ್ದು, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ದು ಕೂಡ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಫಸ್ಟ್ ಜಸ್ಟ್ ಝೀರೋ ಆಗಿ, ಯಾವುದೇ ಒಂದು ಕಷ್ಟ ಇರತ್ತೆ ಅಥವಾ ಸುಲಭ ಇರತ್ತೆ ಹೇಳುವಂತಹ ಯೋಚನೆ ಮಾಡದೆ ಜಸ್ಟ್ ಬಿ ಝೀರೋ ಆಗಿ ಹೊಸದಾಗಿ ನೀವು ನೋಡ್ತಿದ್ದೀರಿ, ಈ ಟಾಪಿಕ್ ಅನ್ನ ಹೊಸದಾಗಿ ತಿಳ್ಕೊಳ್ತಿದ್ದೀರಿ ಹೇಳುವಂತಹ ಆ ದೃಷ್ಟಿಕೋನದಲ್ಲಿ ಕ್ವಶನ್ ಪೇಪರ್ಗಳನ್ನ ನೋಡ್ತಾ ಹೋಗಿ. ಆಯ್ತಾ? ಸೊ ಒಂದು 5-6 ಕ್ವಶನ್ ಪೇಪರ್ಗಳನ್ನ ನೋಡ್ಕೊಳ್ಳಿ, ನಿಮ್ಗೆ ಒಂದು ಪ್ಯಾಟರ್ನ್ ಮನಸ್ಸಲ್ಲಿ ಸೆಟ್ ಆಗತ್ತೆ. ಸೊ ಫಸ್ಟ್ MCQಗಳನ್ನ ಸಾಲ್ವ್ ಮಾಡ್ಬೇಕು. ಆದಷ್ಟು ನಮ್ಗೆ ಏನು ಗೊತ್ತಿರೋದಿಲ್ಲ, ಸಡನ್ ಆಗಿ ಯಾವುದೋ ಒಂದು ರೆಸ್ ಜುಡಿಕೇಟಾ ಅಂತ ಹೇಳಿ ಕೇಳ್ತಾರೆ, ಅಥವಾ ಯಾವುದೋ ಒಂದು ಪರ್ ಕ್ಯಾಪಿಟಾ ಅಂತ ಹೇಳುವಂತ ಯಾವುದೋ ಒಂದು ಶಬ್ದದ ಮೇಲೆ ಕೇಳ್ತಾರೆ. ನಮ್ಗೆ ಅದು ಯಾವ ಆಕ್ಟ್ ಅಂತಾನೆ ಗೊತ್ತಿಲ್ಲ. ಆಕ್ಟ್ ಅಂತಾನೆ ಗೊತ್ತಿಲ್ಲದೆ ಇರುವಾಗ ಹೇಗೆ ಹೌ ಡು ವಿ ಟ್ರೈ ಟು ಸಾಲ್ವ್ ದ ಆನ್ಸರ್ಸ್ ಅಲ್ವಾ? ಸೊ ಹಾಗೆ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಯಾವಾಗಲೂ ಕಷ್ಟ ಆದ್ರೂ ಸಹ ಸ್ಟಾರ್ಟ್ ಸಾಲ್ವಿಂಗ್ MCQs. ನನ್ನ ಸಜೆಷನ್ ಯಾವಾಗಲೂ ಹೇಳುವಂಥದ್ದು ಏನಂತಂದ್ರೆ MCQs ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅದು ಫಿಲಿಮ್ಸ್ ಎಕ್ಸಾಮ್ಸ್ ಗಳದ್ದು MCQs ಗಳೇನಿರ್ತಾವಲ್ಲ
ಫಸ್ಟ್ ಕರ್ನಾಟಕದ್ದು ಸ್ಟಾರ್ಟ್ ಮಾಡಿ. ಕರ್ನಾಟಕದ್ದು ದಿನಕ್ಕೆ 5 ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ರೆ ಸಾಕಾಗತ್ತೆ. ಆಯ್ತಾ? ಇಷ್ಟೇ ಮಾಡಿದ್ವಾ ಅಂತ ಹೇಳಿ ಅನ್ಸ್ಬೋದು, ಇಷ್ಟೇ ಸಾಲ್ವ್ ಮಾಡ್ಲಿಕ್ಕೆ ಆಯ್ತಾ ಅಂತ ಹೇಳಿ. 5 ಸಾಲ್ವ್ ಮಾಡಿದ್ರು ಇಟ್ಸ್ ಮೋರ್ ದೆನ್ ಇನಫ್. ಆಯ್ತಾ? ಸೊ ಸ್ಟಾರ್ಟ್. ಆಮೇಲೆ 5ರಿಂದ ದಿನಕ್ಕೆ, ಆಮೇಲೆ 10ಕ್ಕೆ ಏರಿಸಿ, 10ರಿಂದ 15. ಸೊ ಆಮೇಲೆ ಇದೇ ರೀತಿ ಆಗ್ತಾ ಆಗ್ತಾ ಒಂದು ಎಂಟೈರ್ ಒಂದು 3 ಅವರ್ಸ್ ಅಲ್ಲಿ 100 ಕ್ವಶನ್ಗಳನ್ನ ಸಾಲ್ವ್ ಮಾಡುವಂತ ಆ ಸ್ಪೀಡ್ ಮತ್ತೆ ಅಕ್ಯುರೇಸಿ ನಮಗೆ ಬರ್ತಾ ಹೋಗ್ತವೆ. ಆಯ್ತಾ? ಸೊ ಹೀಗೆ ಓದ್ತಾ ಓದ್ತಾ MCQsಗಳನ್ನ ಓದ್ತಾ ನಮಗೆ ಆ ಸಬ್ಜೆಕ್ಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಯಾವ ಸಬ್ಜೆಕ್ಟ್ಸ್ಗಳು ನಾನು ಆಲ್ರೆಡಿ ಹೇಳ್ದಾಗೆ, ಉದಾಹರಣೆಗೆ ನೋಡಿ, ಇದು ಇಲ್ಲಿ ಕಾಣ್ತಾ ಇರುವಂತ ಲೆಫ್ಟ್ ಹ್ಯಾಂಡ್ ಸೈಡ್ ಇರುವಂತದ್ದು ಇದು ಮೇಜರ್ ಸಬ್ಜೆಕ್ಟ್ಸ್ಗಳು. ಇದು ಆಲ್ಮೋಸ್ಟ್ ಇಟ್ ಮೇ ಕವರ್ ಅಪ್ ಟು 50 to 60 ಮಾರ್ಕ್ಸ್. ಜಾಸ್ತಿ ಮಾರ್ಕ್ಸೇ ಕವರ್ ಆಗುತ್ತೆ. 50 to 60 ಮಾರ್ಕ್ಸ್ ಕವರ್ ಮಾಡುವಂಥದ್ದು. ಇಲ್ಲಿ ಬರೀತೇನೆ, 50 to 60 ಮಾರ್ಕ್ಸ್ ಕವರ್ ಮಾಡುತ್ತೆ. ಸೊ ಹಾಗಿರುವಾಗ ಇಷ್ಟನ್ನ ಫಸ್ಟ್ ಓದಲಿಕ್ಕೆ ಪ್ರಾರಂಭ ಮಾಡಬೇಕು. ಸೊ ಐ ಆಲ್ವೇಸ್ ಸ್ಟಾರ್ಟ್ ವಿತ್ CPC, ಯಾಕಂದ್ರೆ ನಾನು ಸಿವಿಲ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡಿದಾಗಿದೆ. ಸೊ ಸಿವಿಲ್ ಸ್ವಲ್ಪ ಸುಲಭ ಅನ್ಸುತ್ತೆ. ಸೊ ನೀವು ಕ್ರಿಮಿನಲ್ ಪ್ರಾಕ್ಟೀಸ್ ಇದ್ರೆ ಕ್ರಿಮಿನಲ್ ಇದನ್ನ ಸ್ಟಾರ್ಟ್ ಮಾಡಿ. ಯಾವ್ದು ನಿಮ್ಗೆ ಸುಲಭ ಅನ್ಸುತ್ತೆ, ಕಬ್ಬಿಣದ ಕಡಲೆ ಅನ್ಸೋದಿಲ್ಲ ಅಂತ ಇದನ್ನ ತಗೊಳ್ಳಿ ಬೇಕಿದ್ರೆ. ಅಥವಾ ಕೆಲವರು ಉಲ್ಟಾ ಇರ್ತಾರೆ, ನಾನು ಫಸ್ಟ್ ಕಷ್ಟದೇ ತಗೊಳ್ತೇನೆ ಅಂತ ಹೇಳಿ, ಹಾಗೂ ಆಗತ್ತೆ. ಆಯ್ತಾ? ಸೊ ಸೆಟ್ ಪ್ಯಾಟರ್ನ್ ಅಂತ ಇಲ್ಲ ಎಲ್ಲೂ ಸಹ. ನಿಮಗೆ ಕಂಫರ್ಟೇಬಲ್ ಆಗಬೇಕು. ಆ ಪ್ಯಾಟರ್ನ್ ಏನಂತಂದ್ರೆ ಯು ಶುಡ್ ಬಿ ಕಂಫರ್ಟೇಬಲ್ ರೀಡಿಂಗ್ ಇಟ್. ಯಾಕಂದ್ರೆ ಇದು 1 ದಿನದ್ದು 2 ದಿನದ್ದು ಅಲ್ಲ. ಆಯ್ತಾ? ನೀವು ಪ್ರಿಪ್ರೇಷನ್ ಆಗಿ ಎಕ್ಸಾಮ್ ಬರೆದು ಆಮೇಲೆ ಎಕ್ಸಾಮ್ ನಂತರ ಜಡ್ಜ್ ಆದ್ರೂ ಸಹ ನೀವು ಇದನ್ನೇ ಓದ್ಬೇಕಾಗಿರುವಂಥದ್ದು. ಸೊ ಯು ಶುಡ್ ಬಿ ಕಂಫರ್ಟೇಬಲ್ ಸ್ಟಡಿಂಗ್ ಇಟ್. ಸೊ ಯಾವ್ದಾದ್ರು ತಗೊಳ್ಳಿ, ಮೇಜರ್ ಆಕ್ಟ್ಸ್ಗಳನ್ನ ಸ್ಟಾರ್ಟ್ ಮಾಡಿ. ಸೊ ಅದರದ್ದು MCQಗಳನ್ನ ಸ್ಟಾರ್ಟ್ ಮಾಡ್ತಾ ಹೋಗಿ. MCQಗಳನ್ನ ಸ್ಟಾರ್ಟ್ ಮಾಡ್ತಾ ನಿಮಗೆ ಆ ಕಾನ್ಸೆಪ್ಟ್ಗಳು ಗೊತ್ತಾಗ್ತವೆ. ಉದಾಹರಣೆಗೆ ಎಕ್ಸಿಕ್ಯೂಷನ್ ಅಂತ ಹೇಳುವಂಥದ್ದು, ಅಟ್ಯಾಚ್ಮೆಂಟ್ ಹೇಳುವಂಥ ಯಾವುದೋ ಒಂದು ಕಾನ್ಸೆಪ್ಟ್ ಬಂತು. ಅದು ಮೇ ಬಿ ಲಾಸ್ಟ್ ಸ್ಟೇಜ್ ಹಂತ. ಪ್ರೊಸೀಜರ್ ವೈಸ್ ನಾವು ನೋಡೋದಾದ್ರೆ ಎಕ್ಸಿಕ್ಯೂಷನ್ ಅಲ್ಲಿ ಬರುವಂಥದ್ದು ಅಟ್ಯಾಚ್ಮೆಂಟ್, ಡೆಲಿವರಿ ಆಫ್ ದ ಪ್ರಾಪರ್ಟಿ ಎಲ್ಲ ಒಂದು ಪ್ರೊಸೀಜರ್ನ ಕೊನೆಯ ಹಂತ. ಬಟ್ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಫಸ್ಟ್ ಬಂತಪ್ಪ, ಅದು ಕ್ವಶನ್ ಪೇಪರ್ ಓದಬೇಕು. ನಿಮಗೆ ಒಂದಕ್ಕೊಂದು ಲಿಂಕ್ ಸಿಗ್ತಾ ಇಲ್ಲ, ಬಟ್ ಸ್ಟಿಲ್ ಓದಿ, ಬರ್ದಿಟ್ಕೊಳ್ಳಿ, ಕಾನ್ಸೆಪ್ಟನ್ನ ಬರ್ದಿಟ್ಕೊಳ್ಳಿ. ಆಯ್ತಾ? ಸೊ ಹ್ಯಾವ್ ಅ ಸಾಡ್ ಒಂದ್ಸಲ ಆಚೆಯಿಂದ ಈಚೆಯಿಂದ ಹೀಗೆ ತಗೊಂಡು ಆಮೇಲೆ ಮಾಡ್ತಾ ಆಮೇಲೆ ನಿಮ್ಗೆ ಅದೆಲ್ಲ ಪೀಸಸ್ಗಳನ್ನ ಜಾಯಿನ್ ಮಾಡ್ಲಿಕ್ಕೆ ಏನ್ ಸಿಗತ್ತಲ್ಲ, ದಟ್ ಈಸ್ ಅ ಫೈನಲ್ ನಿಮ್ಗೆ ಔಟ್ಪುಟ್ ಸಿಗುವಂಥದ್ದು. ನಿಮ್ಗೆ ಅವಾಗ ಆ ಎಂಟೈರ್ ಒಂದು ಸಿಲೆಬಸ್ ಓದಿದಾಗ ಅನ್ಸತ್ತೆ, ಓನ್ಲಿ ವೈಲ್ ಯು ಸಾಲ್ವ್ ದ MCQs. ಆಯ್ತಾ? ಸೊ ಇದು ಮೇಜರ್ ಆಕ್ಟ್ಸ್ಗಳು. ಅದೇ ರೀತಿ ಮೈನರ್ ಆಕ್ಟ್ಸ್ಗಳನ್ನು ಕೂಡ ನೀವು ಅದೇ ರೀತಿ ಓದ್ತಾ ಹೋಗ್ಬೋದು. ಬಟ್ ಹೀಗೆ ಓದ್ತಾ ಹೋದಾಗ ಫಿಲಿಮ್ಸ್ ಎಕ್ಸಾಮ್ಸ್ ಮುಗಿಸಿದ್ರಿ ಅಂತ ತಿಳ್ಕೊಳ್ಳಿ. ಬಟ್ ಆಮೇಲೆ ಮೇನ್ಸ್ ಎಕ್ಸಾಮ್ಸ್ಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ. ಸಿಕ್ಕಿದ್ರು 3 ತಿಂಗಳು 4 ತಿಂಗಳು ಸಿಕ್ಕಿದ್ರು ಈ ಟ್ರಾನ್ಸ್ಲೇಷನ್ ಮತ್ತೆ ಜಡ್ಜ್ಮೆಂಟ್ ರೈಟಿಂಗ್ ಆ ರೀತಿ ಕಲಿಯುವಂಥದ್ದಲ್ಲ ಅಲ್ವಾ? ಸೊ ಎಷ್ಟು ಜನ ಅದರಲ್ಲೇ ಫೇಲ್ ಆಗ್ತಾರೆ. ಫಿಲಿಮ್ಸ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರ್ತಾರೆ, ಬಟ್ ಮೇನ್ಸ್ ಎಕ್ಸಾಮ್ಸ್ ಅಲ್ಲಿ ಬೇಸಿಕ್ ಒಂದು ಪಾಸಿಂಗ್ ಮಾರ್ಕ್ಸ್ ಕೂಡ ಸಿಗೋದಿಲ್ಲ. ಯಾಕೆ ಅಂತ ಅಂದ್ರೆ ದೀಸ್ ಆರ್ ಡಿಸ್ಕ್ರಿಪ್ಟಿವ್, ವೆರಿ ಲೆಂದಿ. ನಿಮ್ಮ ಮನಸ್ಸು ಅಂದ್ರೆ ಅಷ್ಟು ಕ್ರಿಯೇಟಿವ್, ಐ ಡೋಂಟ್ ಸೇ ಕ್ರಿಯೇಟಿವ್ ಅಂತ ಹೇಳೋದಿಲ್ಲ, ಬಟ್ ಅಷ್ಟು ಪ್ರೊಡಕ್ಷನ್ ಆಗಬೇಕು. ವರ್ಡ್ಸ್ಗಳದ್ದು ಹೊಸ ಶಬ್ದಗಳ ಜ್ಞಾಪಕ ಶಕ್ತಿ ನಿಮ್ಮಲ್ಲಿ ಇರಬೇಕು. ಹೊಸ ಸೆಂಟೆನ್ಸ್ಗಳನ್ನ ಫ್ರೇಮಿಂಗ್ ಆಗಬೇಕು. ಎವಿಡೆನ್ಸ್ ಅಪ್ರಿಷಿಯೇಟ್ ಆಗಬೇಕು. ಅಪ್ರಿಸಿಯೇಷನ್ ಆಫ್ ದಿ ಎವಿಡೆನ್ಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಮನಸ್ಸಿಗೆ ಬುದ್ಧಿಗೆ ಕೆಲಸ ಕೊಡುವಂತ ಕೆಲಸ ಅಲ್ವಾ? MCQ ಆದ್ರೆ ಜಸ್ಟ್ ಟಿಕ್ ಇರೋದನ್ನ ನೀವು ಟಿಕ್ ಮಾಡ್ತೀರಿ, ಬಟ್ ಇಲ್ಲಿ ಯು ಆರ್ ಗಿವಿಂಗ್ ಎಕ್ಸಸೈಸ್ ಟು ಯುವರ್ ಬ್ರೈನ್ಗೆ ನೀವು ಸ್ವಲ್ಪ ಎಕ್ಸಸೈಸ್ ಮಾಡಿಸಿದಾಗೆ ಅಲ್ವಾ? ಸೊ ಸ್ವಲ್ಪ ಕಷ್ಟ ಆಗತ್ತೆ ಇನಿಷಿಯಲಿ, ಅದಕ್ಕೆ ಟ್ರೈನ್ ಮಾಡಬೇಕು. ಸೊ ಹಾಗೆ ಟ್ರೈನ್ ಮಾಡ್ಬೇಕಂತಂದ್ರೆ ನೀವು ಸ್ಟಾರ್ಟಿಂಗ್ ಇದ್ರ ಒಟ್ಟೊಟ್ಟಿಗೆ ಈ ಮೇನ್ಸ್ ಎಕ್ಸಾಮ್ಸ್ ತಯಾರಿನೂ ಮಾಡ್ಕೊಳ್ಬೇಕು. ನಿಮ್ಗೆ ಅನ್ಸ್ಬೋದು ನಾನು ಪ್ರಿಲಿಮ್ಸೇ ಪಾಸ್ ಆಗದೆ ಮೇನ್ಸಿಗೆ ಮಾಡಿ ಏನು ಪ್ರಯೋಜನ ಅಂತ ಹೇಳಿ. ನೀವು ಮೇನ್ಸಿಗೆ ತಯಾರಿ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಪ್ರಿಲಿಮ್ಸಿಗೂ ನೀವು ತಯಾರಿ ಮಾಡ್ಕೊಂಡಾಗೆ ಆಗತ್ತೆ. ಯಾಕೆಂದ್ರೆ ಅದರಲ್ಲಿ 4 ಮೇನ್ ಸಬ್ಜೆಕ್ಟ್ಸ್ ಏನಿದೆ, CPC, ಕಾನ್ಸ್ಟಿಟ್ಯೂಷನ್, BNSS, BSA. ಇದು ಆಬ್ವಿಯಸ್ಲಿ ಡಿಸ್ಕ್ರಿಪ್ಟಿವ್ ಲಾ ಪೇಪರ್ 1 ಅಂತ ಇನ್ನೊಂದು ಕ್ವಶನ್ ಪೇಪರ್ ಬರುತ್ತೆ, ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೆಯುವಂಥದ್ದು. ಆ ಆನ್ಸರ್ ಬರೀಲಿಕ್ಕೆ ಲಾ ಪೇಪರ್ 1 ಡಿಸ್ಕ್ರಿಪ್ಟಿವ್ ಆನ್ಸರ್ ಬರೀಲಿಕ್ಕೆ ನಿಮ್ಗೆ ಇದು ಹೇಗೂ ಬೇಕೇ ಬೇಕು. ಸೊ ಒಟ್ಟೊಟ್ಟಿಗೆ ಡ್ಯುಯಲ್ ಪ್ರಿಪ್ರೇಷನ್ ನಿಮ್ಗೆ ಹೆಲ್ಪ್ ಆಗುವಂಥದ್ದು. ಆಯ್ತಾ? ಸೊ ಅದೊಂದಾಯ್ತು. ಹಾಗೆ ನಿಮ್ ಟ್ರಾನ್ಸ್ಲೇಷನ್ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪ್ರತಿದಿನ ನ್ಯೂಸ್ ಪೇಪರ್ ಓದಿ, ಜಡ್ಜ್ಮೆಂಟ್ ಓದಿ. ಈಗ ಸುಪ್ರೀಂ ಕೋರ್ಟ್ ವೆಬ್ಸೈಟ್ ಅಲ್ಲಿ ಬರುವಂತ ಜಡ್ಜ್ಮೆಂಟ್ ಅದನ್ನ ಒಂದೊಂದೇ ಸೆಂಟೆನ್ಸ್ ಅನ್ನ ಟ್ರೈ ಮಾಡ್ಲಿಕ್ಕೆ ನೋಡಿ, ಇದು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಈ ಕೋರ್ಸ್ ಅಲ್ಲಿ ಸಿಗುವಂತಹ ಡೆಪೋಸಿಷನ್ ಸಿಗತ್ತೆ, ಅದನ್ನ ಟ್ರೈ ಮಾಡಿ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ. ಅಥವಾ ಬರೀ ಕೇವಲ ಶಬ್ದಗಳನ್ನ ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ಬರುವಂತಹ ಶಬ್ದಗಳನ್ನ ನೀವು ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡಿ.
ಆಮೇಲೆ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಿ. ಪ್ರತಿದಿನ 1 ರಿಂದ 2 ಸೆಂಟೆನ್ಸ್ಗಳು, ವಾಕ್ಯಗಳನ್ನ ನೀವು ರಚನೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರೂ ಸಹ ದಟ್ ಈಸ್ ಮೋರ್ ದನ್ ಇನಫ್. ಆಯ್ತಾ? ಹಾಗೆ ಒಂದು ಜಡ್ಜ್ಮೆಂಟ್ ಓದಿ ಪ್ರತಿದಿನ. ಸುಪ್ರೀಂ ಕೋರ್ಟ್‌ದು ಅಂತ ಎಲ್ಲ ತಿಳ್ಕೊಳ್ತಾರೆ. ಬಟ್ ಐ ಸಜೆಸ್ಟ್ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಇಂದ ಪ್ರಾರಂಭ ಮಾಡಿ ಅಂತ ಹೇಳಿ. ಯಾಕಂದ್ರೆ ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟ್ ಅಲ್ಲಿ ಡಿಟೇಲ್ ಆಗಿ, ಯಾಕಂದ್ರೆ ನೀವು ಟ್ರಯಲ್ ಕೋರ್ಟ್ ಜಡ್ಜ್ಮೆಂಟೇ ಬರೆಯುವಂಥದ್ದು ಇರುವಂಥದ್ದು ಸಿವಿಲ್ ಜಡ್ಜ್ ಎಕ್ಸಾಮ್ ಅಲ್ಲಿ. ಸೊ ಡೀಟೇಲ್ ಆಗಿ ಒನ್ ಆಫ್ಟರ್ ದಿ ಅದರ್ ನೀಡಿರ್ತಾರೆ. ಅಂದ್ರೆ ಹೇಗೆ ಫ್ಯಾಕ್ಟ್ಸ್ಗಳು ಹೇಗೆ, ಮತ್ತೆ ಇಶ್ಯೂಸ್ ಏನು, ಆಮೇಲೆ ಎವಿಡೆನ್ಸ್ ಯಾವ ರೀತಿ ಅದನ್ನ ಅಪ್ರಿಶಿಯೇಟ್ ಮಾಡಬೇಕು ಹೇಳುವಂಥದ್ದು ಅದನ್ನೆಲ್ಲ ನೀಡಿರ್ತಾರೆ. ಸೊ ಅದಕ್ಕೋಸ್ಕರ ಐ ಸಜೆಸ್ಟ್ ಟು ರೀಡ್ ಟ್ರಯಲ್. ಒಂದಿನ ಸಿವಿಲ್ ಜಡ್ಜ್ಮೆಂಟ್ ಓದಿ ಒಂದು 15 ರಿಂದ 20 ಪೇಜಸ್ ಸಿಗುವಂಥದ್ದು ಈ ಕೋರ್ಸಲ್ಲಿ ಫ್ರೀ ಆಗಿ ಸಿಗುವಂಥದ್ದು. ಆರಾಮಾಗಿ ನೀವು ಡೌನ್ಲೋಡ್ ಮಾಡಿಕೊಂಡು ಅದು ರೆಲೆವೆಂಟಾ ಅಲ್ವಾ, ಹೌದಾ, CPC ಅಲ್ಲ ಅಥವಾ ಗುಂಡಾ ಆಕ್ಟ್, ಪೊಲೀಸ್ ಆಕ್ಟ್ ಅದ್ರಲ್ಲೆಲ್ಲ ಬಂದಿದೆ ಜಡ್ಜ್ಮೆಂಟ್, ಎಕ್ಸೈಸ್ ಆಕ್ಟ್ ಎಲ್ಲ ಜಡ್ಜ್ಮೆಂಟ್ ಇದೆ ಅಂತ ಹೇಳಿ ನಿಮ್ಗೆ ಅನ್ಸ್ಬೋದು. ಇರ್ಲಿ, ಸ್ಟಿಲ್ ಓದಿ. ಯಾಕಂದ್ರೆ ಆ ಪ್ಯಾಟರ್ನ್ ನಿಮ್ಗೆ, ಲೀಗಲ್ ಲ್ಯಾಂಗ್ವೇಜ್ ನಿಮ್ಗೆ ಮನನ ಆಗ್ಬೇಕಾಗತ್ತೆ. ಸೊ ಅದನ್ನ ಓದಿ. ಆಯ್ತಾ? ಸೊ ಹೀಗೆ ಈ ರೀತಿ ನೀವು ಈ 3 ಸ್ಟೆಪ್ಸ್ಗಳಿಂದ ಪ್ರಾರಂಭ ಮಾಡಿ ನಿಮ್ಮ ಒಂದು ಇದನ್ನ. ಸೊ 3 ಸ್ಟೆಪ್ಸ್ ಅಂತ ಇರ್ಬೋದು, ಬಟ್ ಇದ್ರಲ್ಲೇ ಹಲವಾರು ಸಬ್ ಸ್ಟೆಪ್ಸ್ಗಳಿರ್ತವೆ. ಆಯ್ತಾ? ಬಟ್ ಸ್ಟಿಲ್ ಅಟ್ಲೀಸ್ಟ್ ಇಷ್ಟಾದ್ರೂ ದಿನಕ್ಕೊಂದು 5 ಕ್ವಶನ್ ಪೇಪರ್ 5 ಕ್ವಶನ್ ಅನ್ನ ಸಾಲ್ವ್ ಮಾಡ್ತೇನೆ, 2 ಸೆಂಟೆನ್ಸ್ ಅನ್ನ ನಾನು ಇದು ಟ್ರಾನ್ಸ್ಲೇಟ್ ಮಾಡ್ತೇನೆ, ಹಾಗೂ ಒಂದು ಸಿವಿಲ್ ಜಡ್ಜ್ಮೆಂಟ್, ಒಂದು ಕ್ರಿಮಿನಲ್ ಜಡ್ಜ್ಮೆಂಟ್ ಅನ್ನ ಓದ್ತೇನೆ ಅಂತ ಹೇಳಿ. ಇದರಿಂದ ಹೀಗೆ ನೀವು ಪ್ರಾರಂಭ ಮಾಡ್ತಾ ಹೋದಾಗ ಆಮೇಲೆ ತನ್ನಿಂತಾನೆ 1 ಅಥವಾ 2 ತಿಂಗಳಾದ ನಂತರ ನಿಮ್ಗೂ ಒಂದು ಕ್ಲಿಯರ್ ಪಿಕ್ಚರ್ ಸಿಗತ್ತೆ. ಎಕ್ಸಾಮ್ ರೂಲ್ಸ್ಗಳು ನಿಮ್ಗೆ ಬರ್ಬೋದು, ನೋಟಿಫಿಕೇಶನ್ ಆಗ್ಬೋದು ಅಲ್ಲಿಯವರೆಗೆ. ಆವಾಗ ಇನ್ನು ನಿಮ್ಮ ಒಂದು ಪ್ರಿಪ್ರೇಷನ್ ಇನ್ನೂ ಕರೆಕ್ಟ್ ಆಗಿ ನಿಮ್ಗೆ ಆವಾಗ ಒಂದು ಗ್ರಿಪ್ ಕೂಡ ಸಿಕ್ಕಿರತ್ತೆ, ಸಬ್ಜೆಕ್ಟ್ ಮೇಲೆ ಒಂದು ಹೋಲ್ಡ್ ಸಿಕ್ಕಿರತ್ತೆ, ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಆಯ್ತಾ? ಸೊ ಹಾಗೆ ಇನ್ನೂ ನಿಮ್ಗೆ ಡೀಟೇಲ್ ಆದಂಥ ಸ್ಟ್ರಕ್ಚರ್ಡ್ ಆದಂಥ ಕೋರ್ಸ್ಗಳು ಬೇಕು ಅಂತಂದ್ರೆ ನಮ್ಮ ಅಭಿಜ್ಞಾ ಎಜುಕೇಶನ್ ಅಂತ ಆ್ಯಪ್ ಇದೆ. ಅದು ಗೂಗಲ್ ಪ್ಲೇ ಸ್ಟೋರಲ್ಲಿ ಸಿಗತ್ತೆ, ಐಫೋನಲ್ಲಿ ಸಿಗತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಯು ಕ್ಯಾನ್ ಗೋ ಫಾರ್ ವೇರಿಯಸ್ ಕೋರ್ಸಸ್. ಕೆಲವೊಂದು ರೆಕಾರ್ಡೆಡ್ ಕ್ಲಾಸಸ್ಗಳಿವೆ, ಕೆಲವೊಂದು ಲೈವ್ ಕ್ಲಾಸ್ಗಳು ಇನ್ನು ಪ್ರಾರಂಭ ಆಗ್ಲಿಕ್ಕಿವೆ. ಅಥವಾ ಜೂರಿಸ್ ಅಂತ ಹೇಳುವಂಥ ಕಾಂಪ್ರಹೆನ್ಸಿವ್ ಇದೆ, ಪ್ಲಿಮ್ಸ್ ಮತ್ತೆ ಮೇನ್ಸ್ ಆನ್ ಗೋಯಿಂಗ್ ಬ್ಯಾಚಸ್ಗಳೆಲ್ಲ. ಬುಕ್ಸ್ಗಳಿವೆ, ನಮ್ಮ ಯೂಟ್ಯೂಬ್ ಈ ಡಿಸ್ಕ್ರಿಪ್ಷನ್ ನಾವು ನೀಡಿದ್ದೇವೆ ಎಲ್ಲ ಬುಕ್ಸ್ಗಳದ್ದು. ಕೋಂಬೋ ಬುಕ್ಸ್ಗಳು ಇದೆ, 10 ಬುಕ್ಸ್ಗಳಿವೆ. ಅವುಗಳಿಂದ ಚಾರ್ಟ್ಸ್ಗಳ ಮುಖಾಂತರ ಎಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅವುಗಳನ್ನ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಓಕೆ, ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಹಾಗೆ ನಮ್ಮ ಯೂಟ್ಯೂಬಲ್ಲೂ ಹಲವಾರು ನಮ್ಮ ಆಲ್ರೆಡಿ ಮಾಡಿರುವಂಥ ಹಲವಾರು ಕ್ಲಾಸಸ್ಗಳಿವೆ, ಅದನ್ನು ಕೂಡ ಫಾಲೋ ಮಾಡಿ, ಚೆಕ್ ಮಾಡಿ ನೋಡಿ. ಮುಂದೆ ಬರುವಂಥ ದಿನಗಳಲ್ಲಿ ಇನ್ನೂ ಹಲವಾರು ನಿಮಗೆ ಪ್ರಿಪ್ರೇಷನ್ಗೆ ವೆರಿ ಸ್ಪೆಸಿಫಿಕ್ ಆಗಿ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಸೊ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ತಿಳಿಸಿ ಯಾರು ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳ್ತಾ, ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ತೆ, ಧನ್ಯವಾದ.